Vivo X90 Pro ಎರಡು ಮಾಡೆಲ್ ಲಾಂಚ್ ಆಗಿದೆ. ಸೊ ಬರೋಬ್ಬರಿ 60,000 to 90,000 ತನಕ ಈ ಒಂದು ಎರಡು ಮಾಡೆಲ್ಗಳ ಪ್ರೈಸ್ಗಳಿದೆ. ಆ್ಯಂಡ್ ಈ ಒಂದು ವಿವೋ ಫೋನ್ಗಳ ಪರ್ಚೇಸ್ ಮಾಡೋಕ್ಕೆ ಮುಂಚೆ ಈ ಒಂದು ವಿಡಿಯೋ ನೋಡಿ ಅನ್ನಲಿಕ್ಕೆ ಅಥವಾ ಫೋನು ಡೆಮೋ ಇಲ್ಲ, ಬಟ್ ಓವರ್ ಆಲ್ ಆಗಿ ಒಂದು ಸ್ಪೆಸಿಫಿಕೇಷನ್ ರಿವ್ಯೂನ ನಿಮಗೆ ಜಸ್ಟ್ ಅಬ್ಸರ್ವ್ ಮಾಡಿ ನಿಮ್ಗೆ ಹೇಳೋ ಪ್ರಕಾರ ಈ ಒಂದು ಫೋನ್ಸ್ಗಳು ಫಸ್ಟ್ ಆಫ್ ಆಲ್ ನಿಮಗೆ ವಿವೋ ಎಕ್ಸ್ ಸೀರೀಸ್ ಬಗ್ಗೆ ಇನ್ ಕೇಸ್ ನೀವು ಫಸ್ಟ್ ಟೈಮು ವಿವೋ ಒಂದು ಫೋನ್ ಲಾಂಚ್ ಆಗಿದೆ, ಇನ್ ಕೇಸ್ ನಿಮಗೆ ನನ್ನ ಒಪಿನಿಯನ್ ಬೇಕು ಅಂತಂದರೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಕೊನೆತಂಗ ನೋಡಿ. ಸೊ ಜಸ್ಟ್ ನನ್ನ ಒಂದು ಹಾನೆಸ್ಟ್ ಒಪಿನಿಯನ್ ಕೊಡ್ತೀನಿ, ಈ ಒಂದು ಫೋನ್ಗಳನ್ನ ಖರೀದಿ ಮಾಡಬೇಕಾ ಬೇಡವಾ ಅಂತ. ಸೊ ವಿವೋ X90 ಸೀರೀಸ್ನ ಸೊ ಓವರ್ ಆಲ್ ಆಗಿ ನಾನು ಒಂದು ಅನಲೈಸ್ ಮಾಡಿರೋ ಪ್ರಕಾರ ಅಥವಾ ಒಂದು ರಿವ್ಯೂಸ್ಗಳು ನೋಡೋ ಪ್ರಕಾರ, ಇನ್ನು ಕನ್ನಡದಲ್ಲಿ ಕೂಡ ನಮ್ಮ ಸೋಮಶೇಖರ್ ಅವರು ಮತ್ತು ಸಂದೀಪ್ ಅವರು ಎರಡು ಅನ್ಬಾಕ್ಸಿಂಗ್ನ ಮಾಡಿದ್ದಾರೆ, ಇಬ್ಬರು ಅವಾಗ ಚೆಕ್ ಮಾಡಿ ಸೊ ಇನ್ ಡೀಟೇಲ್ ನಿಮಗೆ ಒಂದು ಅನುಭವ ಸಿಗುತ್ತೆ. ಬಟ್ ನನ್ನ ಒಪಿನಿಯನ್ ಏನು, ಈ ಒಂದು ಫೋನ್ನ ಖರೀದಿ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಈ ಒಂದು ವಿಡಿಯೋ. ಸೊ ಮೊದಲನೇದಾಗಿ ವಿವೋ X90 Pro ಓವರ್ ಆಲ್ ಸ್ಪೆಸಿಫಿಕೇಷನ್ ತಗೊಂಡಾಗ ಡೆಫಿನೆಟ್ಲಿ ಒಂದು ಬೆಸ್ಟ್ ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಎಕ್ಸ್ ಸೀರೀಸ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಪ್ರಕಾರ ಕ್ಯಾಮ್ರಾ ಒಂದು ಫೋಕಸ್ ಮಾಡಿರ್ತಕ್ಕಂಥ ಒಂದು ಫೋನ್ಸ್ಗಳು, ಎರಡೂ ಫೋನ್ಗಳು ಕೂಡ ಮೇನ್ಲಿ ಒಂದು ಕ್ಯಾಮ್ರಾ ಫೋಕಸ್ನ ಮಾಡಿದರೆ ಬೇಸಿಕಲಿ ನಿಮಗೆ ಒಂದು ಸಿನಿಮ್ಯಾಟಿಕ್ ಲೆವೆಲ್ಲು, ಒಂದು DSL ಲೆವೆಲ್ಲು ಒಂದು ಕ್ವಾಲಿಟಿ ಫೋಟೋಸ್ಗಳನ್ನ ತಗೋಬೋದು ಅಂತಂದರೆ ಡೆಫಿನೆಟ್ಲಿ DSL ಲೆವೆಲ್ ಅನ್ನೋದು ಬೇರೆ, DSL ಥರನೇ ಅನ್ನೋದು ಬೇರೆ, ಎಕ್ಸಾಕ್ಟ್ ಆಗಿ ಅನ್ನೋದು ಬೇರೆ. ಸೊ DSLR ಕ್ಯಾಮ್ರಾಗಳನ್ನ ಕಂಪೇರ್ ಮಾಡೋಕ್ಕಲ್ಲ, ಬಿಕಾಸ್ ಬಿಗ್ಗೆಸ್ಟ್ ಸೆನ್ಸರ್ ಇರುತ್ತೆ. ಹಾಗೆ ನಿಮಗೆ 1N ಸೆನ್ಸರ್, Z ಸೆನ್ಸರ್ ಬಗ್ಗೆ ಮಾತಾಡಿದ್ರೊಳಗಡೆ. ಸೊ ಡೈರೆಕ್ಟ್ ಪಾಯಿಂಟಿಗೆ ಬರೋದಾದ್ರೆ ಈ ಒಂದು ಓವರ್ ಆಲ್ ಸ್ಪೆಸಿಫಿಕೇಷನ್ ತುಂಬ ಅದ್ಭುತವಾಗಿದೆ. ಹೈಯೆಸ್ಟ್ ರ್ಯಾಮು, ರೋಮು, ಲೇಟೆಸ್ಟ್ ರ್ಯಾಮ್ ವರ್ಷನ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಕ್ಯಾಚ್ ಇದೆ, ಅದನ್ನು ಕಂಪ್ಲೀಟಾಗಿ ನೀವು ನೋಡಿದಾಗ ಕೊನೆ ತನಕ ನೋಡಿದಾಗ ಹೇಳ್ತೀನಿ. ಆ್ಯಂಡ್ ಇನ್ನು ಕ್ಯಾಮ್ರಾ ಬಗ್ಗೆ ಬಂದಾಗ ಡೆಫಿನೆಟ್ಲಿ ಒಂದು ಆಪ್ಟಿಮೇಷನ್ ತುಂಬ ಚೆನ್ನಾಗಿದೆ. ಇನ್ನು ಎಕ್ಸ್ ಸೀರೀಸ್ ಏನಪ್ಪ ಅಂತಂದರೆ ಒಂದು ಓವರ್ ಆಲ್ ಒಂದು ಫ್ಲಾಗ್ಶಿಪ್ ಮತ್ತು ಪ್ರೀಮಿಯಂ ಸೀರೀಸ್ಗಳು ಏನಿರ್ತದೆ ಪ್ರತಿಯೊಂದು ಬ್ರ್ಯಾಂಡಲ್ಲಿ. ಲೈಕ್ ಎಕ್ಸಾಂಪಲ್ ಈಗ OnePlus ಬಂದ್ಬಿಟ್ಟು ಕಂಪ್ಲೀಟ್ ಒಂದು ಫ್ಲಾಗ್ಶಿಪ್ ಫೋನ್ಸ್ಗಳನ್ನ ಬಿಡ್ತಾ ಇತ್ತು. ನಿಮಗೆ ಗೊತ್ತಿರೋ ಪ್ರಕಾರ OnePlus 10R ಸೀರೀಸ್ ಇದೆಲ್ಲ ಬಂದ್ಬಿಟ್ಟು ಒಂದು ಫ್ಲಾಗ್ಶಿಪ್ ಸೀರೀಸ್, ನಾರ್ಡು ಮತ್ತು ಅದಕ್ಕಿಂತ ಬರ್ತಕ್ಕಂಥ ನಾರ್ಡ್ ಸಿ ಇವೆಲ್ಲ ಬಂದ್ಬಿಟ್ಟು ಒಂದು ಬಜೆಟ್ ರೇಂಜಲ್ಲಿ ಬರ್ತಕ್ಕಂಥ ಒಂದು ಫೋನ್ಸ್ಗಳು. ಅದನ್ನು ನೋಡಿದ್ರೆ ಸ್ಯಾಮ್ಸಂಗಲ್ಲಿ ನಿಮಗೆ M ಸೀರೀಸ್, A ಸೀರೀಸ್ ಆ ಥರ ಇರುತ್ತೆ. ಬಟ್ ಫ್ಲಾಗ್ಶಿಪ್ ಅಂತ ಅಂದ್ಕೊಳ್ಳೆ S ಸೀರೀಸ್ ಬರುತ್ತೆ. ಮತ್ತು ಒಪ್ಪೋದಲ್ಲಿ ಕೂಡ ನಿಮಗೆ ಫೈಂಡ್ ಸೀರೀಸ್ ಅಥವಾ ರೆನೋ ಸೀರೀಸ್ ಅಂತ ಬರುತ್ತೆ. ಸೊ ಇನ್ನು ಇದೇ ಥರ ಒಂದು ವಿವೋದಲ್ಲಿ ಬಂದಾಗ ನಿಮಗೆ ಈ ಒಂದು ಎಕ್ಸ್ ಸೀರೀಸ್ ಬಂದ್ಬಿಟ್ಟು ತುಂಬ ಪ್ರೀಮಿಯಂ ಸೀರೀಸ್ ಆಗುತ್ತೆ. ಆ್ಯಂಡ್ MI ಫೋನ್ಸ್ಗಳಲ್ಲಿ ನಿಮಗೆ ಒಂದು ಮೀ ಸೀರೀಸು ತುಂಬ ಪ್ರೀಮಿಯಂ ಸೀರೀಸ್ ಇರುತ್ತೆ. ಬೇಸಿಕಲಿ ಪ್ರೀಮಿಯಂ ಎಲ್ಲ ಒಂದು ಆಲ್ಮೋಸ್ಟ್ ಅಲ್ಲಿ ನಿಮಗೆ ವಾಟರ್ ರೆಸಿಸ್ಟೆಂಟ್ ಆಗಿರ್ಬೋದು, ವೈರ್ಲೆಸ್ ಚಾರ್ಜಿಂಗ್ ಆಗಿರ್ಬೋದು, ಓವರ್ ಆಲ್ ಒಂದು ಕರ್ವ್ ಡಿಸ್ಪ್ಲೇ ಆ್ಯಂಡ್ ಒಂದು ಫ್ಲಾಗ್ಶಿಪ್ ಕ್ಯಾಮ್ರಾ, ಕಂಪ್ಲೀಟ್ ಒಂದು ಫ್ಲಾಗ್ಶಿಪ್ ಸೆಗ್ಮೆಂಟ್ನ ಒಂದು ಟಾರ್ಗೆಟ್ ಮಾಡಿ ಈ ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ನ ಕೊಡೋದಕ್ಕೆ ಪ್ರತಿಯೊಂದು ಬ್ರ್ಯಾಂಡ್ಗಳು ಲಾಂಚ್ ಮಾಡ್ತಾರೆ. ಆ್ಯಂಡ್ ಎಸ್ಪೆಷಲಿ ನನಗೆ ಗೊತ್ತಿರೋ ಪ್ರಕಾರ, ನನಗಿರ್ತಕ್ಕಂಥ ನಾಲೆಜ್ ಪ್ರಕಾರ ಸೊ ಒಪ್ಪೋ ಮತ್ತು ವಿವೋ ಅಥವಾ ಒಪ್ಪೋ ವಿವೋ ಎಸ್ಪೆಷಲಿ ಆ್ಯಂಡ್ ಇನ್ಕ್ಲೂಡಿಂಗ್ MI ತುಂಬ ಫ್ಲಾಗ್ಶಿಪ್ ಫೋನ್ಸ್ಗಳು ತುಂಬ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತರಿಸ್ತಾರೆ, ತುಂಬ ಲಾರ್ಜ್ ನಂಬರಲ್ಲಿ ಪ್ರೊಡ್ಯೂಸ್ ಮಾಡೋದಿಲ್ಲ. ಬಿಕಾಸ್ ಏನಕ್ಕೆ ಆ ಒಂದು ಸೆಗ್ಮೆಂಟಲ್ಲಿ ಇನ್ನೂ ಸೆಟ್ಲ್ ಆಗೋ ಇನ್ನೂ ಟೈಮ್ ಬೇಕು. ಏನಕ್ಕೆ ಓವರ್ ಆಲ್ ಇಂಡಿಯನ್ ಮಾರ್ಕೆಟಲ್ಲಿ ಈ ಒಂದು ಬ್ರ್ಯಾಂಡ್ಗಳನ್ನ, ಒಂದು ಪ್ರೀಮಿಯಂ ಫೋನ್ಸ್ಗಳನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಇನ್ನೂ ಟೈಮ್ ಬೇಕಾಗಿದೆ. ಸೊ ಇದು ಒಂದು ಟ್ರೂತ್. ಹಾಗೆ ಈ ಒಂದು ಎಕ್ಸ್ ಸೀರೀಸ್ಗಳು ಲಾಂಚ್ ಆದರೂ ಕೂಡ ನಿಮಗೆ ತುಂಬ ಲಿಮಿಟೆಡ್ ಟೈಮಲ್ಲಿ ಸಿಗುತ್ತೆ. ಇನ್ ಕೇಸ್ ಯಾವುದು ಇಂಟ್ರೆಸ್ಟ್ ಇದ್ದರೆ, ದುಡ್ಡು ಜಾಸ್ತಿ ಇದ್ದರೆ, ಕ್ರೇಜ್ ಜಾಸ್ತಿ ಇದ್ದರೆ ಈ ಒಂದು ಫೋನ್ಸ್ಗಳನ್ನ ತೊಗೋಬೋದು. ಇನ್ನು ಪರ್ಫಾರ್ಮೆನ್ಸು ಅಥವಾ ಹೆಂಗಿರುತ್ತಪ್ಪ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಯಾವುದೇ ರೀತಿ ಒಂದು ಕೊರತೆ ಇಲ್ದಂಗೆ ಒಂದು ಕ್ರೇಜಿ ಲುಕ್ ಆಗಿರ್ಬೋದು, ಕ್ರೇಜಿ ಕ್ಯಾಮ್ರಾಸ್ ಆಗಿರ್ಬೋದು, ಓವರ್ ಆಲ್ ಒಂದು ಸ್ಪೆಸಿಫಿಕೇಷನ್ ಒಂದು ಕಂಪ್ಲೀಟಾಗಿ ಎಲ್ಲನೂ ಕೊಟ್ಟಿರ್ತಾರೆ. ಬಿಕಾಸ್ ದೇ ಆರ್ ಆಲ್ಸೋ ಚಾರ್ಜಿಂಗ್ ಅಷ್ಟರ ಮಟ್ಟಿಗೆ ಒಂದು ಅಮೌಂಟ್ನ ನೀವು ಪೇ ಮಾಡಬೇಕಾಗಿರುತ್ತೆ. ಸೊ ಓವರ್ ಆಲ್ ಆಗಿ ಏನು ಹೇಳ್ತೀನಿ, ತೊಗೋಬೇಕಾ ಬೇಡವಾ ಅದೇನಪ್ಪ ಅಂತಂದರೆ, ಸೊ ಡೆಫಿನೆಟ್ಲಿ ಇನ್ ಕೇಸ್ ಏನಾದರೂ ನಿಮ್ಮ ದುಡ್ಡು ಜಾಸ್ತಿ ಇದ್ದರೆ ಸೊ ಒಂದು ಪ್ರೀಮಿಯಂ ಫೋನ್ಸ್ಗಳು ಬೇಕು. ಎಸ್ಪೆಷಲಿ ವಿವೋ ಫೋನ್ಸಲ್ಲಿ. ಏನಕ್ಕೆ ಅಂದರೆ ನಿಮಗೆ ಆ್ಯಪಲ್ ಫೋನ್ಸಲ್ಲಿ ಪ್ರೀಮಿಯಂ ಫೋನ್ಸ್, ಆ್ಯಪಲ್ ಅಥವಾ ಸ್ಯಾಮ್ಸಂಗ್ ಫೋನ್ಸಲ್ಲಿ ಹೋದಾಗ ಆಲ್ಮೋಸ್ಟ್ ಆಲ್ ನಿಮಗೆ ಆ್ಯಪಲಲ್ಲಿ ನಿಮಗೆ ನ್ಯಾಚುರಲ್ ಆಗಿರ್ತಕ್ಕಂಥ ಸೆಲ್ಫೀಸ್ಗಳು ನಿಮಗೆ ಸಿಗೋದಿಲ್ಲ. ಬ್ಯಾಕ್ ಸೈಡ್ ಕ್ಯಾಮ್ರಾ ತುಂಬ ಚೆನ್ನಾಗಿರುತ್ತೆ ಡೆಫಿನೆಟ್ಲಿ. ಇನ್ನು ಸ್ಯಾಮ್ಸಂಗ್ ಕೂಡ ನಿಮಗೆ ಆಲ್ಮೋಸ್ಟ್ ಆಲ್ ಚೆನ್ನಾಗಿರುತ್ತೆ, ಬಟ್ 1 ಲಕ್ಷ ಆಗುತ್ತೆ. ಸೇಮ್ ಸಿಮಿಲರ್ ಕಾನ್ಸೆಪ್ಟ್ ಫ್ಲಾಗ್ಶಿಪ್ ಸೀರೀಸಲ್ಲಿ ಹೋದಾಗ ನಿಮಗೆ 70,000-80,000 ರೂಪಾಯಿಗೆ ನೀವು ಬೇರೆ ಬ್ರ್ಯಾಂಡಲ್ಲಿ ನೋಡ್ತೀರಾ ಅಂತ ಅಂದರೆ ಸ್ಯಾಮ್ಸಂಗ್ ಬೇಡ, ಅದೊಂದೇ ಆಪ್ಷನ್ ಬಿಟ್ಟರೆ ಆ್ಯಂಡ್ರಾಯ್ಡ್ ಅಂತಂದರೆ ನೀವು ಒಪ್ಪೋ ವಿವೋನ ಸೆಲೆಕ್ಟ್ ಮಾಡೋದು ಇನ್ ಕೇಸ್ ಮತ್ತು ದುಡ್ಡು ಜಾಸ್ತಿ ಇದೆ ಅಂತಂದರೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ ಹಾಗೇ ಇರುತ್ತೆ. ಸರ್ವಿಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ನಿಮಗೆ ಒಪ್ಪೋ ವಿವೋ OnePlus ಎಲ್ಲನೂ ಕೂಡ ಒಂದೇ ಬ್ರ್ಯಾಂಡ್ಸ್ಗಳು. ಸರ್ವಿಸ್ ಸೆಂಟರ್ಸ್ ತುಂಬ ಚೆನ್ನಾಗಿದೆ, ಸರ್ವಿಸ್ ಸಪೋರ್ಟ್ ಕೂಡ ಚೆನ್ನಾಗಿರುತ್ತೆ, ಇನ್ಕ್ಲೂಡಿಂಗ್ ಸಾಫ್ಟ್ವೇರ್ ಅಪ್ಡೇಟ್ಸ್ಗಳು ಚೆನ್ನಾಗಿರುತ್ತೆ. ಬಟ್ ಒಪ್ಪೋ ವಿವೋದಲ್ಲಿ ಈ ಒಂದು ಅಮೌಂಟ್ನ ಇನ್ವೆಸ್ಟ್ ಮಾಡೋದಕ್ಕೆ ಭಾಳಷ್ಟು ಜನ ಯೋಚನೆ ಮಾಡ್ತಾರೆ. ಅದು ನಿಮಗೆ ಬಿಟ್ಟಿದ್ದು, ಇನ್ವೆಸ್ಟ್ ಮಾಡ್ತಾರೆ ಒಪ್ಪೋ ವಿವೋಗೆ ಅಂತ. ಸೊ ಹೋಗಿ ಒಮ್ಮೆ ಎಕ್ಸ್ಪೀರಿಯನ್ಸ್ ಮಾಡಿ ದೆನ್ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದು. ಬಟ್ ಇಲ್ಲಿ ನೆಗೆಟಿವ್ ಅಂತ ನನಗೆ ಅನಿಸಿದ ಪಾಯಿಂಟ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 50,000-60,000 ನಿಮಗೆ ಇವಾಗ ಆಲ್ಮೋಸ್ಟ್ 2K ರೆಸಲ್ಯೂಷನ್ ಡಿಸ್ಪ್ಲೇ ಕೊಡಬೇಕಿತ್ತು ಅನ್ನೋದು ನನಗೆ ಅನಿಸ್ತು. ಆ್ಯಂಡ್ ಸೆಕೆಂಡ್ ಥಿಂಗ್, 9000 ಡೈಮೆನ್ಸಿಟಿ 9000 ಸೀರೀಸ್ನ ಅದರಲ್ಲಿ ಯೂಸ್ ಮಾಡಿದರೆ ಒಳ್ಳೆಯ ವಿಚಾರ. ಮೀಡಿಯಾಟೆಕ್ನ ಪ್ರೊಸೆಸರ್ಗಳು ತುಂಬ ಚೆನ್ನಾಗಿದ್ದಾವೆ, ಬಟ್ ಆದರೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ನ ಕೊಡ್ಬೋದಾಗಿತ್ತು. ಬಿಕಾಸ್ ಇಲ್ಲಿ ಎಲ್ಲ ಒಂದು ಎಫರ್ಟ್ನ ಅವರು ಒಂದು ವೈರ್ಲೆಸ್ ಚಾರ್ಜಿಂಗ್ ಆಗಿರ್ಬೋದು, IP ರೇಟಿಂಗ್ ಆಗಿರ್ಬೋದು,
ಕರ್ವ್ ಡಿಸ್ಪ್ಲೇ ಅಥವಾ ಪ್ರೀಮಿಯಂ ಡಿಸೈನ್ ಮಾಡೋಕ್ಕಾಗ್ಬೋದು, ಎಲ್ಲದಕ್ಕೂ ಇನ್ವೆಸ್ಟ್ ಮಾಡೋದು, ಇನ್ಕ್ಲೂಡಿಂಗ್ ಒಂದು ಮಾರ್ಕೆಟಿಂಗ್ ಗಿಮಿಕ್ ಕೂಡ ಅದರಲ್ಲಿ ಇರ್ತದೆ. ಸೊ ಅದರ ಒಂದು ಇನ್ವೆಸ್ಟ್ಮೆಂಟ್ ಕೂಡ ಸೊ ಕಸ್ಟಮರ್ಸಿಂದ ತೆಗಿತಾ ಇರೋದು. ಸೊ ನನಗೆ ಇಷ್ಟ ಆಗಿಲ್ಲ. ಬೇಸಿಕಲಿ ಒಂದು ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ಗಳನ್ನ ಈ ಒಂದು ಪ್ರೀಮಿಯಂ ಸೀರೀಸ್ ಅಂತ ಏನು ಕರೀತಾರೆ ಒಪ್ಪೋ ಅಥವಾ ವಿವೋದವರು, ಎಸ್ಪೆಷಲಿ ವಿವೋ ಬಗ್ಗೆ ಮಾತನ್ನ, ಸೊ ವಿವೋದವರು ಸೊ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ನ ಕೊಡಬೇಕಿತ್ತು ಅನ್ನೋದು ನನಗೆ ಅನಿಸ್ತಾ ಇರ್ತಕ್ಕಂಥ ಒಂದು ಆನೆಸ್ಟ್ ಒಪಿನಿಯನ್. ಅದನ್ನು ಬಿಟ್ಟರೆ ಸೊ ವಿವೋ ಎಕ್ಸ್ ಕೂಡ ನಾನು ತುಂಬ ಪರ್ಸ್ನಲ್ ಆಗಿ ಕ್ಲೋಸ್ ಆಗಿ ಯೂಸ್ ಮಾಡಿ ನೋಡಿರೋದ್ರಿಂದ ಸೊ ಪ್ರೈಸ್ ಕಡಿಮೆ ಮಾಡ್ಬೋದಿತ್ತು ಅಥವಾ ಪ್ರೊಸೆಸರ್ ಬೆಟ್ರ್ ಕೊಡ್ಬೋದಿತ್ತು, ಇದು ನನ್ನ ಒಪಿನಿಯನು. ಸೊ ಇನ್ ಕೇಸ್ ನಿಮಗೆ ಡೈಮೆನ್ಸಿಟಿ 9200 9000 ಸೀರೀಸ್ ಓಕೆ ಅಂತಂದರೆ, ಸೊ ದುಡ್ಡು ಜಾಸ್ತಿ ಇದ್ದರೆ ಸೊ ಒಂದು ಪ್ರೀಮಿಯಂ ಫೋನ್ಸ್ ಬೇಕು ವಿವೋದಲ್ಲಿ ಏನಂದರೆ ಸೊ ಪರ್ಚೇಸ್ನ ಮಾಡಿ. ಇದು ನನ್ನ ಒಪಿನಿಯನ್. ಫುಲ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಇದೇ ರೀತಿ ಸ್ಪೆಸಿಫಿಕೇಶನ್ ರಿವ್ಯೂ ಇನ್ ಕೇಸ್ ನಿಮಗೆ ನಮಗೆ ಫೋನ್ ಕಳಿಸಿದ್ರೆ ಡೆಫಿನೆಟ್ಲಿ ಅದನ್ನ ಯೂಸ್ ಮಾಡಿ ನಿಮಗೆ ಹೇಳ್ತೀನಿ. ಫಸ್ಟ್ ಡೇ ಏನು ರಿಲೀಸ್ ಆಗ್ತಾ ಎಲ್ಲ ವೀಡಿಯೋಸ್ಗಳು ಬಂದ್ಬಿಟ್ಟು ಅವರ ಒಂದು ಫಸ್ಟ್ ಇಂಪ್ರೆಷನ್ ಆಗಿರುತ್ತೆ. ತುಂಬ ಡೆಪ್ತ್ ರಿವ್ಯೂ ಯಾರು ಮಾಡ್ತಾರೆ ಅದನ್ನು ಕೂಡ ಹೋಗಿ ಚೆಕ್ ಮಾಡಿ ಆಮೇಲೆ ಸೊ ವರ್ತ ಆ ಪ್ರೈಸ್ಗೆ ಅಂತ ಆಮೇಲೆ ಅವರೇ ಹೇಳ್ತಾರೆ. ಸೊ ಯಾವತ್ತು ಫಸ್ಟ್ ಡೇ ಪರ್ಚೇಸ್ ಮಾಡ್ಕೊಬಿಡಿ. ಸಿನಿಮಾ ಫಸ್ಟ್ ಡೇ ರಿಲೀಸ್ ಆದ ಕೆಲವರು ನೋಡಲ್ಲ, ಅವ್ರನ್ನ ಫ್ಯಾನ್ಸ್ ಅಂತಾರೆ. ಸೊ ನೀವು ಕೂಡ ವಿವೋ ಫ್ಯಾನ್ಸ್ ಆಗಿದ್ರೆ ಇದನ್ನು ಪರ್ಚೇಸ್ ಮಾಡ್ಬೋದು. ಬಟ್ ಇನ್ ಕೇಸ್ ನೀವು ಫ್ಯಾನ್ ಅಲ್ಲ, ನೀವು ಒಂದು ಕ್ರಿಟಿಕ್ ಅಥವಾ ತುಂಬ ಟೆಕ್ನಿಕಲಾಗಿ ತಿಳ್ಕೊಂಡು ಅದನ್ನ ರಿವ್ಯೂಸ್ನ ನೋಡಿ ತಗೋಬೇಕಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಈ ಒಂದು ಫೋನ್ನ ಖರೀದಿ ಮಾಡಿ. ಸೊ ಎನಿವೆ ಗುಡ್ ಲುಕಿಂಗ್ ಫೋನ್, ಒಳ್ಳೆ ಕ್ಯಾಮ್ರಾ ಫೀಚರ್ಸ್ ಎಲ್ಲ ಓವರಾಲ್ ಒಂದು ನೋಡಿದಾಗ ಸೊ ಪಿಕ್ಚರ್ಸ್ಗಳು ತುಂಬ ಚೆನ್ನಾಗಿ ಸಿಗ್ತಾ ಇದೆ ಈ ಒಂದು ವಿವೋ ಎಕ್ಸ್ ಸೀರೀಸಲ್ಲಿ. ಬಟ್ ಅದೊಂದು ಪಾಯಿಂಟ್ ಥಿಂಕ್ ಮಾಡಿ ಪರ್ಚೇಸ್ ಮಾಡಿ. ಸೊ ಸಿಗ್ತೀನಿ ಮತ್ತೆ ಮುಂದಿನ ಒಂದು ಅಪ್ಡೇಟಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ. ಆ್ಯಂಡ್ ಯೂಟ್ಯೂಬ್ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಫಾಲೋ ಮಾಡಿ ಹೆಚ್ಚಿನ ವೀಡಿಯೋಸ್ಗಳ ಜೊತೆಗೆ ಸಿಗ್ತಾ ಇರ್ತೀನಿ. ಇನ್ಮೇಲೆ ರೆಗ್ಯುಲರ್ ಆಗಿ ಸಿಗುವ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.